ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಡಿಸೆಂಬರ್ 1. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 336ನೆಯ ಪುಟ. ಡಿಸೆಂಬರ್ ತಿಂಗಳಿನ ಶೀರ್ಷಿಕೆ ನಾವು ನಮ್ಮ ಬಾಧ್ಯತೆಯನ್ನು ಹೊಂದುತ್ತೇವೆ. ಈ ದಿನದ ಶೀರ್ಷಿಕೆ ಈಗ ಮುದ್ರೆ ಒತ್ತುವ ಸಮಯ. ಸತ್ಯವೇದದ ವಾಕ್ಯ, ನಾವು ನಮ್ಮ ದೇವರ ಸೇವಕರ ಹಣೆಗಳಲ್ಲಿ ಮುದ್ರಿಸುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗುತ್ತಾ ಹೇಳಿದನು. ಪ್ರಕಟಣೆ 7ನೆಯ ಅಧ್ಯಾಯ 3ನೆಯ ವಚನ. ಮುದ್ರೆ ಒತ್ತುವ ಈ ಸಮಯದಲ್ಲಿ ಪ್ರಸ್ತುತವಾದ ಸತ್ಯದಿಂದ ದೇವಜನರ ಮನಸ್ಸುಗಳನ್ನು ದೂರ ಮಾಡಿ ಅವರನ್ನು ಕ್ಷೋಭೆಗೊಳಪಡಿಸಬೇಕು, ಅಸ್ಥಿರಗೊಳಿಸಬೇಕು ಎಂದು ಸೈತಾನನು ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದಾನೆ. ಕುತಂತ್ರದ ಸಾಧನಗಳನ್ನು ಬಳಸುತ್ತಿದ್ದಾನೆ. ಇಕ್ಕಟ್ಟಿನ ಸಮಯದಲ್ಲಿ ದೇವರು ತನ್ನ ಮಕ್ಕಳನ್ನು ರಕ್ಷಿಸಲು ತನ್ನ ಜನರ ಮೇಲೆ ಒಂದು ಹೊದಿಕೆಯನ್ನು ಹಾಕುವುದನ್ನು ನಾನು ಕಂಡೆನು. ಸತ್ಯದ ಮೇಲೆ ನೆಲೆಸಿರುವ ಪ್ರತಿಯೊಂದು ಆತ್ಮವು, ಹೃದಯದಲ್ಲಿ ಪರಿಶುದ್ಧರಾಗಿರುವ ಪ್ರತಿಯೊಂದು ಆತ್ಮವು ಸರ್ವಶಕ್ತನ ಹೊದಿಕೆಯಿಂದ ಮುಚ್ಚಲ್ಪಡಬೇಕು. ಇದನ್ನು ಸೈತಾನನು ತಿಳಿದಿದ್ದನು. ಆದುದರಿಂದ ಅವನು ತನ್ನ ಪ್ರಬಲವಾದ ಶಕ್ತಿಯಿಂದ ಎಷ್ಟು ಜನರ ಮನಸ್ಸುಗಳನ್ನು ಸತ್ಯದಿಂದ ದೂರ ಮಾಡಿ ಅಸ್ಥಿರಗೊಳಿಸಲು ಸಾಧ್ಯವೋ ಅಷ್ಟನ್ನೂ ಮಾಡಲು ಸೈತಾನನು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾನೆ. ಈಗ ಈ ಮುದ್ರೆ ಒತ್ತುವ ಸಮಯದಲ್ಲಿ ದೇವರ ಮಕ್ಕಳನ್ನು ದೇವರಿಂದ ದೂರ ಮಾಡಲು, ಕ್ಷೋಭೆಗೊಳಪಡಿಸಲು, ಮೋಸಗೊಳಿಸಲು ಸೈತಾನನು ಕೆಲಸ ಮಾಡುವುದನ್ನು ನಾನು ಕಂಡೆನು. ಮತ್ತು ಪ್ರಸ್ತುತವಾದ ಸತ್ಯದಲ್ಲಿ ದೃಢವಾಗಿ ನಿಲ್ಲದ ಕೆಲವರನ್ನು ನಾನು ಕಂಡೆನು. ಅವರ ಮೊಣಕಾಲುಗಳು ನಡುಗುತ್ತಿದ್ದವು ಮತ್ತು ಅವರ ಪಾದವು ಜಾರುತ್ತಿತ್ತು. ಯಾಕಂದರೆ ಅವರು ಸತ್ಯದಲ್ಲಿ ಆಳವಾಗಿ ಬೇರೂರಿ ದೃಢವಾಗಿ ನಿಂತಿರಲಿಲ್ಲ. ಮುದ್ರೆ ಒತ್ತುವ ಕೆಲಸವು ಮುಗಿಯುವವರೆಗೂ, ದೇವಜನರ ಮೇಲೆ ಹೊದಿಕೆಯನ್ನು ಹಾಕುವವರೆಗೂ ಮತ್ತು ಅವರು ದೇವರ ಕೋಪಾಗ್ನಿಯನ್ನು ತಾಳಿಕೊಳ್ಳಲಾರದೆ 7 ಉಪದ್ರವ ಬಂದಾಗ ಆಶ್ರಯವಿಲ್ಲದೆ ನಿಲ್ಲುವವರೆಗೂ ಅವರನ್ನು, ಅಂದರೆ ದೇವಜನರನ್ನು, ಈಗ ಯಾವ ಸ್ಥಿತಿಯಲ್ಲಿ ಅವರು ಇದ್ದಾರೋ ಅದೇ ಸ್ಥಿತಿಯಲ್ಲಿ ಹಿಡಿದಿಡಬೇಕು ಎಂದು ಸೈತಾನನು ತನ್ನ ಎಲ್ಲಾ ತಂತ್ರೋಪಾಯದ ಕಲೆಯನ್ನೆಲ್ಲ ಬಳಸಲು ಪ್ರಯತ್ನಿಸುತ್ತಿದ್ದನು. ನಮ್ಮನ್ನು ಲೋಕದ ಅಂಧಕಾರದಿಂದ ತೆಗೆಯಲ್ಪಟ್ಟು ದೇವರ ಅದ್ಭುತವಾದ ಬೆಳಕಿಗೆ ಕರೆತರಲಾಗಿದೆ. ದೇವರ ಸ್ವರೂಪದ ಗುರುತನ್ನು ನಾವು ಸ್ವೀಕರಿಸಿದರೆ, ಎಲ್ಲ ನೈತಿಕ ಕಲ್ಮಶಗಳಿಂದ ನಾವು ಶುದ್ಧವಾಗಿದ್ದರೆ, ನಮ್ಮ ಹಣೆಯ ಮೇಲೆ ದೇವರ ಮುದ್ರೆಯನ್ನು ಹಾಕಲಾಗುತ್ತದೆ ಮತ್ತು ಈ ಭೂಲೋಕದ ಇತಿಹಾಸದ ಮುಕ್ತಾಯದ ದೃಶ್ಯಗಳಿಗೆ ನಾವು ಸಿದ್ಧರಾಗುತ್ತೇವೆ. ಆದರೆ ಕಳೆದುಕೊಳ್ಳಬಾರದು, ನಮಗೆ ಸಮಯವಿಲ್ಲ. ಯೇಸು ಕ್ರಿಸ್ತನ ಜೀವನದ ಚರಿತ್ರೆಯನ್ನು ಕಲಿಯುವ ಹೃದಯದಿಂದ ಎಷ್ಟು ಹೆಚ್ಚು ಅಧ್ಯಯನ ಮಾಡುತ್ತೇವೋ ಅಷ್ಟು ಹೆಚ್ಚು ಹೆಚ್ಚು ನಾವು ಕ್ರಿಸ್ತನಂತೆ ಆಗುತ್ತೇವೆ. ಮುದ್ರೆ ಒತ್ತುವ ಸಮಯವು ಬಹಳ ಚಿಕ್ಕದಾದ ಸಮಯವಾಗಿದೆ. ಅದು ಬೇಗನೆ ಮುಗಿದು ಹೋಗುವುದು. ಈಗ 4 ದಿಕ್ಕಿನ ಪಹರೆಯ ದೂತರು 4 ದಿಕ್ಕಿನ ಗಾಳಿಯನ್ನು ತಡೆದು ಹಿಡಿದಿದ್ದಾರೆ. ಯಾಕೆಂದರೆ ನಮಗಿರುವ ಕರೆಯನ್ನು, ನಮ್ಮ ಆಯ್ಕೆಯನ್ನು ಖಚಿತಪಡಿಸಿಕೊಳ್ಳಲು 4 ದೂತರು 4 ದಿಕ್ಕಿನ ಗಾಳಿಯನ್ನು ತಡೆ ಹಿಡಿದಿದ್ದಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.